ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸಾಹಿರ್ ಲುಧಿಯಾನ್ವಿ ಹಾಗೂ ಅಮೃತಾ ಪ್ರೀತಮ್. ಪಂಜಾಬಿ ಭಾಷೆಯಲ್ಲಿ ಬರೆಯುವ ಅಮೃತಾ ಪ್ರೀತಮ್ ತನ್ನ ಸಾಹಿತ್ಯ ಸೇವೆಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವಳು. ಸಾಹಿರ್ ಲುಧಿಯಾನ್ವಿ ಉರ್ದು ಭಾಷೆಯಲ್ಲಿ ಬರೀತಾ ಇದ್ದರು. ಹಿಂದಿ ಚಲನಚಿತ್ರ ರಂಗದಲ್ಲಿ ಅನೇಕ ಚಿತ್ರಗೀತೆಗಳನ್ನು ಬರೆದವರು. ಬದುಕಲ್ಲಿ ಎಂದೂ ಸುಖವನ್ನು ಕಾಣದ ಅಮೃತಾ ಪ್ರೀತಮ್ ಸಾಹಿರ್ ಲುಧಿಯಾನ್ವಿಯಲ್ಲಿ ತನ್ನ ಪ್ರೇಮವನ್ನು ವ್ಯಕ್ತಪಡಿಸಿದಾಗ ಹೆಣ್ಣು ಮಕ್ಕಳ ಕಥೆ ಏನು, ಒಂದು ಅಂಚೆ ಚೀಟಿಯ ಹಿಂದೆ ಬರೆದಿಡಬಹುದು ಅವರ ಆತ್ಮಚರಿತ್ರೆನ ಅಂತ ಹಂಗಿಸ್ತಾನೆ ಆತ. ಇದರಿಂದ ನೊಂದಂಥ ಅಮೃತಾ ಪ್ರೀತಮ್ ಆ ರೆವಿನ್ಯೂ ಸ್ಟ್ಯಾಂಪ್ ರಸೀದಿ ಅನ್ನೋ ಇದರ ಹೆಸರಲ್ಲೇ ತನ್ನ ಆತ್ಮಚರಿತ್ರೆಯನ್ನು ಬರೀತಾಳೆ. ಸೊಗಸಾದ ಕೃತಿ, ಕನ್ನಡಕ್ಕೂ ಅನುವಾದ ಆಗಿದೆ. ಹಾಗೆಯೇ ಬಸ್ ಟಿಕೆಟ್ಗಳನ್ನು ನಾವು ತಗೋತೇವೆ. ಆ ಬಸ್ ಟಿಕೆಟ್ಗಳ ಹಿಂದೆ ಒಂದಷ್ಟು ಕವನಗಳನ್ನು ಬರೀಬಹುದಲ್ವ. ಕವನಗಳನ್ನು ಬರೀಬಹುದು, ಆದರೆ ಅವು ಅಂತಿಂತಹ ಕವನ ಅಲ್ಲ, ಸೊಗಸಾದ ಕವನಗಳು ಅಂತ ಹೇಳ್ತಾರೆ ಸದಾಶಿವ ಸೊರಟೂರು ಅವರು. ಕಂಡಕ್ಟರ್ ಕವಿತೆಗಳು ಎನ್ನುವ ಈ ಒಂದು ಪುಸ್ತಕ ನಿಜಕ್ಕೂ ಗಮನೀಯವಾದದ್ದು, ಗಣನೀಯವಾದದ್ದು. ತುಂಬ ನರಳಿದ ಮನುಷ್ಯ ಗಟ್ಟಿಯಾಗ್ತಾನೆ ಸರ್, ಮೃದು ಕೈಗಳನ್ನು ಒರಟು ಮಾಡುವುದೇ ಬದುಕು ಎನ್ನುತ್ತಾ ಟಿಕೆಟ್ ಕೊಟ್ಟು ಹೋದ ಕಂಡಕ್ಟರ್ನ ಕೈಗಳನ್ನೇ ನೋಡುತ್ತಿದ್ದೆ. ಬಸ್ಸು ಹತ್ತಲು ಮೆಟ್ಟಿಲುಗಳಿವೆಯಷ್ಟೇ, ಹತ್ತಿ ಅಲ್ಲೇ ನಿಲ್ಲಲು ಅಲ್ಲ ಸರ್. ನೊಂದಾಗ 4 ಹನಿ ಕಣ್ಣೀರು ಬೇಕು ಅಷ್ಟೇ, ಇಡೀ ಬದುಕಿಗಲ್ಲ ಎಂದ ಕಂಡಕ್ಟರ್ ಬಾಗಿಲಲ್ಲಿ ನಿಂತವರನ್ನು ಒಳಗೆ ಕರೆದ. ಕಾಫಿಗೆ ರುಚಿ ಬರೋದು ಬರೀ ಪುಡಿಯಿಂದಲ್ಲ ಸರ್, ನಾವು ಯಾರೊಂದಿಗೆ ಕುಡಿತಿದ್ದೀವಿ ಅನ್ನೋದರ ಮೇಲೆ ಅದಕ್ಕೆ ರುಚಿ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ತುಂಬಿದ ಬಸ್ಸು ಖಾಲಿಯಾಗುವಂತೆ ಎದೆಯೊಳಗಿದ್ದದ್ದನ್ನು ಹೇಳಿ ಹಗುರಾಗಿ ಸರ್. ತುಂಬಿದ ಬಸ್ಸು, ತುಂಬಿದ ಮನಸ್ಸು ಎರಡೂ ಭಾರ ಸರ್. ಕಂಡಕ್ಟರ್ ಕೊಟ್ಟ ಟಿಕೆಟ್ಟಿಗೆ ಭಾವುಕತೆ ಇತ್ತು, ತುಂಬಿದ ಬಸ್ಸು ಏದುಸಿರು ಬಿಡುತ್ತಿತ್ತು. ಹೀಗೆ ಪುಟ್ಟ ಪುಟ್ಟ ಕವನಗಳನ್ನು ಸೊಗಸಾಗಿ ಬರೆದಿದ್ದಾರೆ ಸದಾಶಿವ ಸೊರಟೂರವರು. ವೃತ್ತಿಯಿಂದ ಬಸ್ ಕಂಡಕ್ಟರ್ ಆಗಿರುವ ಇವರು ಬಸ್ ಎನ್ನುವ ಒಂದು ವಿಭಿನ್ನ ಜಗತ್ತಿನಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಓಡಾಡ್ತಾ ಅನೇಕ ರೀತಿಯ ಜನಗಳನ್ನು ನೋಡ್ತಾ, ಅವರ ಜೊತೆ ಮಾತುಕತೆ ಆಡ್ತಾ, ಅವರು ನೋವು ನಲಿವುಗಳನ್ನು ಕೇಳ್ತಾ, ಅವರ ಮುಖಭಾವದ ಹಿಂದೆ ಏನಿದೆ ಅನ್ನೋದನ್ನು ಯೋಚನೆ ಮಾಡ್ತಾ ಈ ಕವನಗಳು ಅರಳ್ತಾ ಹೋಗುತ್ತವೆ. ಸೊಗಸಾಗಿ ಬರೆದಿದ್ದಾರೆ. ಹಾಗಾಗಿ ಒಮ್ಮೆ ನಾವೆಲ್ಲ ಓದಬಹುದು ಕಂಡಕ್ಟರ್ ಕವಿತೆಗಳು. ಸದಾಶಿವ ಸೊರಟೂರು ಬರೆದಂಥ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ನಾರಾಯಣಮೂರ್ತಿ AK ಅಂತ ಬೆಂಗಳೂರು ಹೆಬ್ಬಾಳಿಂದ ಬಂದಿದ್ದೀನಿ. ನಾನೊಬ್ಬ ನಿವೃತ್ತ ಬ್ಯಾಂಕ್ ನೌಕರ. ಹವ್ಯಾಸಗಳು ಅಂತ ಪರ್ಟಿಕ್ಯುಲರಾಗಿ ಯಾವುದೂ ಇಲ್ಲ ನನಗೆ. ನಾರಾಯಣ್ ಮೂರ್ತಿ. ಏನಾದರೂ ಒಂದು ಹವ್ಯಾಸ ನುಡಿಸ್ಕೋಬೇಕು. ಏನಿಲ್ಲ ಅಂತ ಹೇಳಿದ್ರು ಥಟ್ ಅಂತ ಹೇಳಿ ಕಾರ್ಯಕ್ರಮ ನೋಡಿ ಒಂದಷ್ಟು ಒಳ್ಳೆಯ ಪುಸ್ತಕಗಳನ್ನು ಓದಿ, ಚೆನ್ನಾಗಿರುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುದರ್ಶನ ಜಿಜೆ. ನಾನು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಗಂಗೂರು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆಗಳನ್ನು ಓದುವುದು, ತಟ್ಟ ಅಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ಸಾಮಾಜಿಕ ಹಾಗೂ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ನನ್ನ ಹವ್ಯಾಸ. ಸುದರ್ಶನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂದಾನೆ PS ತಾಳೇವಾಡ ಅಂತ. ಮೂಲತಃ ನಾನು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆಗ್ಗೂರು ಗ್ರಾಮದವನು. ಪ್ರಸ್ತುತ KR ಪುರಂನ ಚಿಂಪಸಮುದ್ರ ನಿವಾಸಿ. ನಾನು ನಿವೃತ್ತ ರೇಷ್ಮೆ ಇಲಾಖೆ ನೌಕರ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು. ಅಂದಾನಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ
ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಹಣಾಹಣಿ, ಮಡಿಲಿನಿಂದ ಮಣ್ಣಿನವರೆಗೆ, ರಂಗಸ್ವಾಮಿ ಮೂಕನಹಳ್ಳಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಮೇ 2025ರಂದು ಮುಂಬರಲಿರುವ ಪ್ಯಾಂಡೆಮಿಕ್ ಪಿಡುಕುಗಳನ್ನು ಎದುರಿಸಲು ಯಾವ ಅಂತಾರಾಷ್ಟ್ರೀಯ ಒಪ್ಪಂದ ಆಯಿತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. WHO ಎಂಡೆಮಿಕ್ ಅಗ್ರಿಮೆಂಟ್, WHO ಪ್ಯಾಂಡೆಮಿಕ್ ಅಗ್ರಿಮೆಂಟ್ ಅಂದಾನಪ್ಪ. ಒಂದೇ ಆಯ್ಕೆ ಸರ್. ಆಯ್ಕೆ 1. ಆಯ್ಕೆ 1. ಆಯ್ಕೆ 3 ಜಿನೇವಾ ಹೆಲ್ತ್ ಟ್ರೀಟಿ, ಯೂನಿವರ್ಸಲ್ ಹೆಲ್ತ್ ಚಾರ್ಟರ್. ಎರಡನೇದಾಗಿ ಸುದರ್ಶನ್. ಯೂನಿವರ್ಸಲ್ ಹೆಲ್ತ್ ಚಾರ್ಟರ್. ಆಯ್ಕೆ 4. ಆಯ್ಕೆ 4. ಉತ್ತರವನ್ನು ನೋಡೋಣ. WHO ಪ್ಯಾಂಡಮಿಕ್ ಅಗ್ರಿಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೇ 20, 2025 ಹೊತ್ತಿಗೆ ಈ ಒಂದು ಒಪ್ಪಂದ ಆಗಿದೆ. ಯಾಕಂದರೆ ಕೋವಿಡ್ ಪ್ರಕರಣದಲ್ಲಿ ನಾವೆಲ್ಲ ತುಂಬ ನೊಂದಿದ್ದೇವೆ, ನೋವನ್ನು ತಿಂದಿದ್ದೇವೆ, ಅನೇಕ ಜೀವಗಳನ್ನು ಕಳ್ಕೊಂಡಿದ್ದೇವೆ. ಹಾಗಾಗಿ ಮುಂದೆ ಏನಾದರೂ ಈ ರೀತಿಯಾದ ಒಂದು ಪಿಡುಗು ಕಂಡು ಬಂತು ಅಂದರೆ ಆ ಪಿಡುಗನ್ನು ನಿಗ್ರಹಿಸೋದಕ್ಕೆ ಜಗತ್ತಿನ ಯಾವ ರಾಷ್ಟ್ರ ಯಾವ ರೀತಿಯ ಸೇವೆಯನ್ನು, ಸಂಶೋಧನೆಯನ್ನು ನಡೆಸಬೇಕು, ಕಾಣಿಕೆಯನ್ನು ನೀಡಬೇಕು, ಮಾರ್ಗದರ್ಶನವನ್ನು ಕೊಡಬೇಕು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಒಂದು ಜಾಗತಿಕ ಮಟ್ಟದ ಒಂದು ಒಪ್ಪಂದ ಆಗಿದೆ. ಹಾಗಾಗಿ ಮುಂದೆ ಯಾವುದಾದರೂ ಅಕಸ್ಮಾತ್ ಒಂದು ಪಿಡುಗು ಬಂತು ಅಂದರೆ ಕೋವಿಡ್ ಮಾಡಿದಷ್ಟು ದಾಂಧಲೆಯನ್ನು ಅದು ಮಾಡೋದಿಲ್ಲ ಅನ್ನೋ ಭರವಸೆ ವಿಜ್ಞಾನಿಗಳಿಗಿದೆ. ಅಕ್ಕೈ ಪದ್ಮಶಾಲಿ ಅವರ ಆತ್ಮಕಥನ, ನಿರೂಪಣೆ ಡಾಕ್ಟರ್ ಡೊಮಿನಿಕ್ ಡಿ ಅವರು. ನಮ್ಮ ಪ್ರಶ್ನೆ: 2026-27 ಸಾಲಿನ ಬಜೆಟ್ಟಿನ ಅನ್ವಯ ಯಾವ ಪ್ರಾಣಿಯ ಕುರಿತು ಜಾಗತಿಕ ಸಮಾವೇಶವನ್ನು ನಡೆಸಲು ಹಣವನ್ನು ಎತ್ತಿಡಲಾಗಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ದೊಡ್ಡ ಬೆಕ್ಕುಗಳು, ವಲಸೆ ಹಕ್ಕಿಗಳು, ಆನೆಗಳು, ಹಸಿರು ಆಮೆಗಳು. ಮೊದಲಿಗೆ ಸುದರ್ಶನ, ಆನಂತರ ಅಂದಾನಪ್ಪ. ವಲಸೆ ಹಕ್ಕಿಗಳು. ವಲಸೆ ಹಕ್ಕಿಗಳು ಆಯ್ಕೆ 2. ಹಸಿರು ಆಮೆಗಳು. ಅಂದಾನಪ್ಪ. ಹಸಿರು ಆಮೆಗಳು. ಹಸಿರು ಆಮೆಗಳು. ಉತ್ತರವನ್ನು ನೋಡೋಣ. ದೊಡ್ಡ ಬೆಕ್ಕುಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬೆಕ್ಕು ನಮಗೆ ಗೊತ್ತು. ಆ ಬೆಕ್ಕಿನ ಜಾತಿಗೆ ಸೇರಿದಂಥ ಹುಲಿ, ಸಿಂಹ, ಚಿರತೆ, ಜಾಗ್ವರ್, ಕೌಗರ್, ಲೆಪರ್ಡ್, ಲಿಂಕ್ಸ್, ಬಾಬ್ಕ್ಯಾಟ್ ಹೀಗೆ ಅನೇಕ ನಮೂನೆಯ ಪ್ರಾಣಿಗಳು ಉಂಟು. ಈ ಎಲ್ಲ ಪ್ರಾಣಿಗಳ ಅಸ್ತಿತ್ವಕ್ಕೆ ಇವತ್ತು ಸಂಚಕಾರ ಬರ್ತಾ ಇದೆ. ಅದಕ್ಕೆ ಕಾರಣ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಈ ಜೀವ ಜಗತ್ತಿನ ಮೇಲೆ ಏನು ಆಕ್ರಮಣವನ್ನು ಮಾಡ್ತಾ ಇದ್ದಾನೆ, ಅದರಲ್ಲಿ 1% ಇಲ್ಲ ಅವನು ಜೀವ ಜಗತ್ತಿಗೆ ನೆರವಾಗುವಂಥ ಕೆಲಸಗಳು. ಆದರೆ ಅಲ್ಲೊಂದು ಇಲ್ಲೊಂದು ಈ ರೀತಿಯಾದ ಪ್ರಯತ್ನಗಳು ನಡೆಯುತ್ತೆ. ಭಾರತ ಸರ್ಕಾರ ಜಗತ್ತಿನ ಎಲ್ಲ ಪ್ರಮುಖ ತಜ್ಞರನ್ನು ಕರೆಸಿ ಈ ದೊಡ್ಡ ಬೆಕ್ಕುಗಳನ್ನು ಉಳಿಸೋದಕ್ಕೆ ನಾವೇನು ಮಾಡಬಹುದು ಅನ್ನೋದರ ಬಗ್ಗೆ ಒಂದು ದೊಡ್ಡ ಸಮಾವೇಶವನ್ನು ನಡೆಸೋಕ್ಕೆ ಒಂದಷ್ಟು ಹಣವನ್ನು ಎತ್ತಿಟ್ಟಿದೆಯಂತೆ. ಆ ಒಂದು ಸಮಾವೇಶ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಆಶಿಸೋಣ. ಹೂಗೊಂಚಲು ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಲೇಖಕರು ಶ್ರೀಮತಿ ವನಜಾ ಚಂದ್ರಶೇಖರ್ ಅವರು. ನಮ್ಮ ಪ್ರಶ್ನೆ: ಕರ್ನಾಟಕವು ಯಾವ ಕಾರ್ಮಿಕರ ಗುಂಪಿಗೆ ಭಾರತದ ಮೊದಲ ಡಿಜಿಟಲ್ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಕೃಷಿ ಕಾರ್ಮಿಕರು, ಅಸಂಘಟಿತ ವಲಯ ಕಾರ್ಮಿಕರು, ಗಿಗ್ ಪ್ಲ್ಯಾಟ್ಫಾರ್ಮ್ ಕೆಲಸಗಾರರು. ಬಜರ್ ಒತ್ತಿದ್ದಾರೆ. ಮೊದಲಿಗೆ ಅಂದಾನಪ್ಪ, ಆನಂತರ ನಾರಾಯಣ್ ಅವರು. ಅಂದಾನಪ್ಪ. ಆಯ್ಕೆ 3. ಆಯ್ಕೆ 3 ಗಿಗ್ ಪ್ಲ್ಯಾಟ್ಫಾರ್ಮ್ ಕೆಲಸಗಾರರು ಅಂತಿದ್ದಾರೆ. ನಾರಾಯಣ್ ಉತ್ತರವಾ? ಆಯ್ಕೆ 4 ಅಂಗನವಾಡಿ ಕೆಲಸಗಾರರು. ಉತ್ತರವನ್ನು ನೋಡೋಣ.
ಗಿಗ್ ಪ್ಲ್ಯಾಟ್ಫಾರಮ್ ಕೆಲಸಗಾರರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಅಂದಾನಪ್ಪ ಅವರು ಕೊಟ್ಟಿದ್ದಾರೆ. ಅವರಿಗೆ ಹೂಗೊಂಚಲು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಗಿಗ್ ಪ್ಲ್ಯಾಟ್ಫಾರಮ್ ಕೆಲಸಗಾರರು ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಡೆಲಿವರಿ ಬಾಯ್ಸ್ ಇರ್ತಾರೆ, ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಆ್ಯಪ್ಗಳ ಸಹಾಯದಿಂದ ಕೆಲಸ ಮಾಡುವಂಥ ಅನೇಕ ಸಣ್ಣ ಪುಟ್ಟ ಉದ್ಯೋಗಗಳು ನಮ್ಮ ನಡುವೆ ಉಂಟು. ಗುತ್ತಿಗೆ ಸಂಬಳದ ಮೇಲೆ ಅನೇಕ ಜನ ಕೆಲಸ ಮಾಡ್ತಾರೆ. ಇಂತಹವರಿಗೆ ಕಾಲಕ್ಕೆ ಸರಿಯಾಗಿ ಬರಬೇಕಾದಂಥ ಇನ್ಸೆಂಟಿವ್ಸ್ ಏನಿದೆ, ಅವರ ಕೆಲಸದ ಸ್ಥಿತಿಗತಿ ಏನಿದೆ, ಅವರ ಕೊರತೆಗಳು ಏನಿದೆ, ಅವೆಲ್ಲವನ್ನು ಈಗ ಜಾಲದ ಮೂಲಕ ಸಂಬಂಧಪಟ್ಟವರಿಗೆ ತಿಳಿಸಬಹುದು. ತಿಳಿಸಿದ 15 ದಿನದ ಒಳಗೆ ಅವರಿಗೆ ಉತ್ತರ ಪರಿಹಾರ ದೊರೆಯುತ್ತೆ. ಇಂತಹ ಒಂದು ವ್ಯವಸ್ಥೆ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಇದು ರೂಪುಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ. ಇವರಿಗೆ ವಿಮೆಯ ಸೌಲಭ್ಯವೂ ಉಂಟು. ಹಾಗೆ ಸಾಮಾಜಿಕ ಸುರಕ್ಷತೆಗೂ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ಕೈಗೊಂಡಿರುವ ಈ ಕೆಲಸಗಳು ಏನಿದೆ, ಇದು ಇಡೀ ಭಾರತದ ಇತರ ರಾಜ್ಯಗಳಿಗೆ ಮಾದರಿಯಾಗುವ ಮಟ್ಟದಲ್ಲಿದೆ ಅನ್ನೋದನ್ನು ಬಹಳ ಸಂತೋಷದಿಂದ ನಾವಿಲ್ಲಿ ಸ್ಮರಿಸ್ಕೋಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜಂಗಲ್ ಡೈರಿ, ಕಾಡು ನಾಡಿಗೆ ಕನ್ನಡಿ, ವಿನೋದ್ ಕುಮಾರ್ ಬಿ ನಾಯ್ಕ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ನ, ಲಿ, ಖ, ಗ, ಸೃ. ಯಾರೂ ಬಜರ್ ಒತ್ತಾ ಇಲ್ಲ. ಏನು ಮಾಡೋಣ? ಉತ್ತರಗಳನ್ನು ನೋಡೋಣ. ಪ್ರಯತ್ನಿಸ್ತೀರಾ? ಸುಳಿ ಕೊಡಿ ಸರ್. ಹಾಂ, ಸುಳಿವು. ಸುಳುಹು. ಅಯ್ಯೋ, ಎಂತಹ ಸುಳುಹು ಕೊಡಲಿ ನಾನು. ಹಾಂ, ಉತ್ತರವನ್ನು ನೋಡೋಣ. ನಕಲಿ ದಾಖಲೆಗಳ ಸೃಷ್ಟಿ ಇದೊಂದು ದೊಡ್ಡ ಉದ್ಯಮವೇ ಆಗಿ ಹೋಗಿದೆ. ಮಾರ್ಕ್ಸ್ ಕಾರ್ಡ್ಗಳಿಂದ ಹಿಡಿದು ನೀವು ಯಾವ ದಾಖಲೆಯನ್ನು ಕೇಳ್ತೀರಿ, ಪಾಸ್ಪೋರ್ಟ್ ಆಗಬಹುದು, ವೀಸಾ ಆಗಬಹುದು, ಏನು ಬೇಕಾದರೂ ನಕಲಿಯಾಗಿ ಮಾಡಿಕೊಡುವ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಇದೆ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಪುಸ್ತಕ ಡಾಕ್ಟರ್ ಪ್ರಕಾಶ್ ಭಟ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನು ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 29 ಕೂಡು 12, 98 ಕಳೆ 25, 12 ಗುಣಿಸು 12, 625 ಭಾಗಿಸು 5. ಬಜರ್ ಮೊದಲಿಗೆ ಒತ್ತಿದ್ದು ಅಂದಾನಪ್ಪ, ಆನಂತರ ನಾರಾಯಣ್ ಅವರು. ಅಂದಾನಪ್ಪ 273 273 ಅಂತ ಹೇಳ್ತಾ ಇದ್ದಾರೆ. ನಾರಾಯಣ್ 363 363. ಹೌದು ಸರ್. ಸುದರ್ಶನ್ 250. ಹಾಂ, 250. 250. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ
41, 73, 144, 125 ಎಲ್ಲವನ್ನು ಕೂಡಿದ್ರೆ 383 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖದ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಕವಿತೆಗಳ ಗುಚ್ಛ, ಗ್ರಾಫಿಟಿಯ ಹೂವು, ಆಕರ್ಷ ರಮೇಶ್ ಕಮಲ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರಿ, ನ, ರಿ, ಲ, ನಿ, ಮ್ಯಾ, ಮ, ನ. ಬಜರ್ ಒತ್ತಿದ್ದಾರೆ ಅಂದಾನಪ್ಪ. ನಾರಿ ನಿನ್ನ ಮೇಲೆ. 8 ಅಕ್ಷರ ಬೇಕು. ಉತ್ತರ ಸರಿ ಇದೆ ಅನಿಸುತ್ತೆ, ಪ್ರಯತ್ನಿಸಿ. ನಾರಿ ನಿನ್ನ ಮೇಲೆ. ಎಷ್ಟಾಯಿತು? 6 ಅಕ್ಷರ ಆಯಿತು. ಹೇಳಿ ನಾರಾಯಣ್. ನಾರಿ ನಿನ್ನ ಮಾರಿ ಮೇಲೆ. ನಾರಿ ನಿನ್ನ ಮಾರಿ ಮ್ಯಾಲೆ. ಹೌದಾ ಸುದರ್ಶನ್? ನಾರಿ ನಿನ್ನ ಮ್ಯಾಲೆ ಮಾರಿ. ನಿನ್ನ ಮ್ಯಾಲ ಮಾರಿ. ಉತ್ತರವನ್ನು ನೋಡೋಣ. ನಾರಿ ನಿನ್ನ ಮಾರಿ ಮ್ಯಾಲ ಒಂದು ಕವನದ ಮೊದಲ ಸಾಲು. ಅದು ನಗಿ ನವಿಲು ಆಡುತ್ತಿತ್ತ ಓಡುತ್ತಿತ್ತ ಹೀಗೆ ಮುಂದುವರಿಯುತ್ತೆ. ಅದು ಗ್ರಾಫಿಟಿಯ ಹೂವು. ಈ ಒಂದು ಪುಸ್ತಕವನ್ನು ನಾರಾಯಣ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡೋಕ್ಕೆ ಸಿದ್ಧವಾಗ್ತಾ ಇದ್ದೇವೆ 4 ಪುಸ್ತಕಗಳನ್ನು. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಸರಿ ಉತ್ತರ ಕೊಟ್ಟರೆ 4 ಪುಸ್ತಕ, 1 ಸುಳುಹು ತಗೊಂಡು ಉತ್ತರ ಕೊಟ್ಟರೆ 3 ಪುಸ್ತಕ, 2 ಸುಳುಹು ತಗೊಂಡು ಉತ್ತರ ಕೊಟ್ಟರೆ 2 ಪುಸ್ತಕ, 3 ಸುಳುಹು ತಗೊಂಡು ಉತ್ತರ ಕೊಟ್ಟರೆ 1 ಪುಸ್ತಕ. ಪ್ರಶ್ನೆ ಈಗ ಬಂತು. ಮಲ್ಬಾರ್ ಪ್ಲಮ್, ಜಾವಾ ಪ್ಲಮ್, ಬ್ಲ್ಯಾಕ್ ಪ್ಲಮ್, ಜಾಂಬೂಲ್ ಇತ್ಯಾದಿ ಹೆಸರಿನ ಹಣ್ಣು. ಸುಳುಹು 1. 100 ಅಡಿ ಎತ್ತರ ಬೆಳೆಯುವ, 100 ವರ್ಷ ಬದುಕುವ ಈ ಮರದ ತವರು ಭಾರತ. ಬಹಳ ಎತ್ತರದ ಮರ. ತಾಳೆಹಣ್ಣು. ಹಾಂ, ತಾಳೆಹಣ್ಣು. ತಾಳೆ. ಸುಳಿವು 2. ಶ್ರೀಮದ್ ಭಾಗವತದ ಅನ್ವಯ ಕೃಷ್ಣನ ಬಲ ಅಂಗಾಲಿನ ಮೇಲೆ ಈ ಹಣ್ಣಿನ ಚಿಹ್ನೆಗಳು ಇದ್ದವು ಅಂತ ಹೇಳುತ್ತೆ. ಅಂದರೆ ಬಹಳ ಹಳೆ ಕಾಲದ್ದು. ಭಾರತ ತವರು ಅಂದರೆ ಎಲ್ಲ ಪುರಾಣಗಳನ್ನು ಈ ಮರ ನೋಡಿದೆ ಅಂತ ಭಾವಿಸಬಹುದು. ಸುಳಿವು 3. ಈ ಹಣ್ಣನ್ನು ತಿಂದ ಮೇಲೆ ಅದರ ಗುರುತು ನಾಲಿಗೆಯ ಮೇಲೆ ಉಳಿಯುತ್ತದೆ. ಹೇಳಿ ಸುದರ್ಶನ್. ನೇರಳೆ ಹಣ್ಣು. ನೇರಳೆ ಹಣ್ಣು. ಉತ್ತರವನ್ನು ನೋಡೋಣ. ನೇರಳೆ ಹಣ್ಣು ಉತ್ತರ ಸರಿಯಾಗಿದೆ. ಎಲ್ಲ ಸುಳುಹುಗಳನ್ನು ತಗೊಂಡು ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 1 ಪುಸ್ತಕ ಧಾತ್ರಿ ಎಂ ಗೌರಮ್ಮ ಸಂಪಾದಿಸಿರುವಂಥ ಸ್ತ್ರೀ ಒಡಲ ಸಂವೇದನೆಯ ಕೃತಿ ತಮಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಭರವಸೆಯನ್ನು ನೀಡುವಂತಹದ್ದು, ಗುರಿ ಎಚ್ಚರದಪ್ಪುವುದು. 1 ನಿಮಿಷದ ಅವಕಾಶ. ಬಜರ್ ಒತ್ತಿದ್ದಾರೆ ಅಂದಾನಪ್ಪ. 1 ಉತ್ತರ. ಆಶಾ ಗೋಪುರ. ಆಶಾ ಗೋಪುರ.
ಹತ್ತಿರಕ್ಕೆ ಬಂದು ದೂರಕ್ಕೆ ಹೋಗಿಬಿಟ್ರಿ. 3 ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನಿಸಿ, ಉತ್ತರ ಸಿಗುತ್ತೆ. ಸುದರ್ಶನ್. ಆಶಾದಾಯಕ. ಆಶಾದಾಯಕ. ಬಜರತ್ತಿ. ಹಾಂ, ಹೇಳಿ. ಆಶಾದಾಯಕ. ಆಶಾದಾಯಕ ಉತ್ತರವನ್ನು ನೋಡೋಣ. ಆಶಾದಾಯಕ ಉತ್ತರ ಸರಿಯಾಗಿದೆ. ತುಷಾರಹಾರ ಶ್ಯಾಮಲಾ ಮಾಧವ ಬರೆದಂಥ ಒಂದು ಅದ್ಭುತ ಕೃತಿ. ಸುದರ್ಶನ್ ಅವರಿಗೆ ಕೊಟ್ಟಿದ್ದೇನೆ. 2ನೇ 3ನೇ ಅವಕಾಶವೂ ತಮಗೆ ಸಿಗುತ್ತೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಬೇರೆಯವ್ರನ್ನ ಕೇಳ್ತೇನೆ. 2ನೇದಕ್ಕೆ ಉತ್ತರ ಕೊಡಿ. ಗುರಿ. ನಿಶಾನೆ. ನಿಶಾನೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕ್ಯಾನ್ಸರ್ ತಡೆಗಟ್ಟಬಹುದು. ಡಾಕ್ಟರ್ ಜ್ಯೋತಿ ಎಸ್ ಗೋಂಗ್ಡೆ ಮಠ್ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. 3 ಉತ್ತರ. ಎಚ್ಚರದಪ್ಪುವುದು. ಮಧ್ಯದ ಅಕ್ಷರ ಯ. ನಾರಾಯಣಮೂರ್ತಿ ಹಾಗೂ ಅಂದಾನಪ್ಪ ತಾವು ಪ್ರಯತ್ನಿಸಬಹುದು. 3ನೇ ಶಬ್ದ ಎಚ್ಚರದಪ್ಪುವುದು. ಉತ್ತರವನ್ನು ನೋಡೋಣ. ಮಯಕ ಅನ್ನೋ ಒಂದು ಶಬ್ದ ಕನ್ನಡದಲ್ಲಿ ಉಂಟು. ಪ್ರಜ್ಞೆ ಹೋಗೋದಕ್ಕೆ ಇದನ್ನು ಬಳಸ್ತಾರೆ. ಈಗ ನಾವು ಬಂದಿದ್ದೇವೆ ಸವಿಗನ್ನಡದ ಬಗ್ಗೆ ಒಂದಷ್ಟು ಮಾತುಕತೆ ಆಡೋದಕ್ಕೆ. ಒಂದು ವಿಷಯದ ಮೇಲೆ 1 ನಿಮಿಷ ಮಾತಾಡಬೇಕು. ತಡಬರಿಸಬಾರದು, ನಿಲ್ಲಿಸಬಾರದು, ತೊದಲಬಾರದು. ವಿಷಯ ಬಿಟ್ಟು ಹೋಗಬಾರದು. ಮಾತಿನ ಓಘ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಬಾರದು. 3 ಸ್ಪರ್ಧಿಗಳು 1 ನಿಮಿಷದವರೆಗೆ ಮಾತನಾಡಿದರೆ 3ರಿಗೂ ಪುಸ್ತಕ ಸಿಗುತ್ತೆ. ಮೊದಲ ಅವಕಾಶ ನಾರಾಯಣಮೂರ್ತಿ ಅವರಿಗೆ ಬರ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು. ಮೈಸೂರು ಕನ್ನಡ ರಾಜ್ಯದ ತುಂಬ ಹಳೆಯ ನಗರ. ಆ ನಗರಕ್ಕೆ ಸಾಕಷ್ಟು ಸಾಂಸ್ಕೃತಿಕ ಹಿನ್ನೆಲೆಯೂ ಇದೆ. ಈಗಲೂ ನಮ್ಮದೇ ಭಾಷೆ ಅಲ್ವಾ, ಆದರೂ ಸಹ 1 ನಿಮಿಷ ಮಾತನಾಡೋದಷ್ಟು ಸುಲಭ ಅಲ್ಲ. ಆದರೆ ಪ್ರಯತ್ನ ಪಟ್ಟರೆ ಅಸಾಧ್ಯವೂ ಅಲ್ಲ. ಸುದರ್ಶನ್, ಸಿದ್ಧವಾಗಿದ್ದೀರಾ? ಹಾಂ ಸರ್. ಕರ್ನಾಟಕದ ಕರಾವಳಿ. ಕರ್ನಾಟಕದ ಕರಾವಳಿ ಅಂತ ಮಂಗಳೂರನ್ನು ನಾವು ಕರ್ನಾಟಕದ ಕರಾವಳಿ ಅಂತ ಕರಿತೀವಿ. ಕರ್ನಾಟಕದ ಕರಾವಳಿಯಲ್ಲಿ ಬಂದರುಗಳು ಮುಖ್ಯವಾಗಿರ್ತವೆ. ಅಲ್ಲಿ ಮೀನು ಸಾಕಾಣಿಕೆ, ಮೀನು ಹಿಡಿಯುವುದು ಹಾಗೂ ಅದನ್ನು ರಫ್ತು ಮಾಡುವುದು ಅಲ್ಲಿನ ಪ್ರಮುಖ ಕೆಲಸವಾಗಿರುತ್ತದೆ. ಆ ಕರಾವಳಿಯಲ್ಲಿ ಹೆಚ್ಚಿನ ಸೆಕೆ ಇರುತ್ತದೆ ಹಾಗೂ ಅಲ್ಲಿ ಪ್ರಮುಖ ಉದ್ಯೋಗ ಮೀನು ಪ್ರಮುಖ ಉದ್ಯೋಗ ಆಗಿರುತ್ತದೆ. ಕರಾವಳಿಯ ಜನರು ಹೆಚ್ಚು ಬುದ್ಧಿವಂತರಿರ್ತಾರೆ. ಅದೇ ರೀತಿಯಾಗಿ ಕರಾವಳಿಯ ಜನರು ಅತಿ ಹೆಚ್ಚು ಮೀನುಗಳನ್ನು ಬಳಸುತ್ತಾರೆ. ಕರಾವಳಿಯ ಜನ. ಸುದರ್ಶನ್, ಬರೀ ಮೀನುಗಳು ಸುತ್ತಲೇ ಗಿರಿಕೆ ಹೊಡಿತಾ ಇದ್ದೀರಿ ಅಲ್ವಾ? ಇದನ್ನು ಸಮಯವನ್ನು ವ್ಯರ್ಥ ಮಾಡುವ ತಂತ್ರ ಅಂತ ಹೇಳ್ತಾರೆ. ಕರಾವಳಿ ಅಂದರೆ ಬರೀ ಮಂಗಳೂರಲ್ಲ ಅಲ್ವಾ? ಉಡುಪಿನೂ ಸೇರಿಕೊಳ್ಳುತ್ತೆ, ಮಂಗಳೂರು ಸೇರಿಕೊಳ್ಳುತ್ತೆ, ಉತ್ತರ ಕನ್ನಡವೂ ಸೇರಿಕೊಳ್ಳುತ್ತೆ. ಹಾಗಾಗಿ ಕರಾವಳಿ ಅಂದಾಗ ಈ 3 ಜಿಲ್ಲೆಗಳನ್ನು ಪ್ರಸ್ತಾಪಿಸಲೇಬೇಕಲ್ವಾ? ಬರೀ ಮಂಗಳೂರು, ಬರೀ ಮೀನು ಅಷ್ಟೇನಾ? ಇನ್ನೇನೂ ಇಲ್ವ ಕರಾವಳಿಯಲ್ಲಿ? ಪ್ರಕೃತಿ. ಪ್ರಯತ್ನಿಸೋಣ ನಾವೆಲ್ಲ ಮಾತಾಡೋಕ್ಕೆ 1 ನಿಮಿಷ. ಅಂದಾನಪ್ಪ ಅವರು ಸಿದ್ಧವಾಗಿದ್ದೀರಾ? ನಮ್ಮ ಹಂಪಿ. ನಮ್ಮ ಹಂಪಿ ಬಳ್ಳಾರಿ ಜಿಲ್ಲೆಯ ಪ್ರಮುಖ ನಗರ. ಇದು ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರು ಸ್ಥಾಪಿಸಿದ್ದು. ಇದು ಕೃಷ್ಣದೇವರ ಆಳಿದ ಸಾಮ್ರಾಜ್ಯ. ಮತ್ತು ಇಲ್ಲಿ ಉಗ್ರ ನರಸಿಂಹನ ಮೂರ್ತಿ ಇದೆ ಮತ್ತು ಗಜಶಾಲೆ ಇದೆ, ಗೋಶಾಲೆ ಇದೆ. ಹಂಪಿ ವಿಜಯನಗರ ಜಿಲ್ಲೆ ಅಲ್ವಾ? ಈಗ ಹೊಸ್ದಾಗಿ ಬಳ್ಳಾರಿ ಜಿಲ್ಲೆನ ವಿಜಯನಗರ ಈಗ ಹೊಸ್ದಾಗಿದೆ. ಆದಮೇಲೆ ಹೊಸತಾನೆ ನಾವು ಹೇಳಬೇಕು. ಮತ್ತು ಹಂಪಿ ಅಂದಾಗ ವಿಜಯನಗರದ ರಾಜಧಾನಿ ಅಂದಮೇಲೆ ಮುಗಿದೋಯ್ತು. ಇನ್ನು ವಿಜಯನಗರ ಮತ್ತು ಬರಬಾರ್ದು. ಹಂಪಿಯ ವಿಶೇಷಗಳನ್ನೇ ಹೇಳ್ತಾ ಹೋಗಬೇಕು ಅಲ್ವಾ? ಒಳ್ಳೆಯ ಪ್ರಯತ್ನ ಪಟ್ಟಿದ್ದೀರಾ ಮೂವರಿಗೂ ಅಭಿನಂದನೆಗಳು. ಈಗ ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ ಸಿದ್ಧವಾಗಿದ್ದೀರಾ? ಪ್ರಶ್ನೆಗಳು ಬರುತ್ತೆ. 2 ಆಯ್ಕೆ ಇರುತ್ತೆ. 3 ಬಜರ್ ಒತ್ತಬಹುದು. ಯಾರು ಮೊದಲು ಬಜರ್ ಒತ್ತಾರೋ ಅವರಿಗೆ ಉತ್ತರ ಕೊಡುವ ಅವಕಾಶ. ಮೊದಲ ಪ್ರಶ್ನೆ ಈಗ ಬಂತು.
ಹಲ್ಲುಗಳನ್ನು ಕನಿಷ್ಠ ಎಷ್ಟು ನಿಮಿಷಗಳ ಕಾಲ ಉಜ್ಜಬೇಕು? 1 ನಿಮಿಷ, 2 ನಿಮಿಷ? ಸುದರ್ಶನ್ 2 ನಿಮಿಷ. ಉತ್ತರವನ್ನು ನೋಡೋಣ. 2 ನಿಮಿಷ ಉತ್ತರ ಸರಿಯಾಗಿದೆ. ಹರಿಶ್ಚಂದ್ರ ಎನ್ನುವ ಕೃತಿ ಕೊಟ್ಟಿದ್ದೇನೆ. ಪ್ರಶ್ನೆ 2. ನಮ್ಮ ರಾಷ್ಟ್ರದ ಅಶೋಕ ಚಕ್ರದಲ್ಲಿ ಎಷ್ಟು ಅರೆಗಳು ಸ್ಪೋಕ್ಸ್ ಇವೆ? ಸುದರ್ಶನ್ 24. ಒಂದು ನಕಾರಾತ್ಮಕ ತಂತ್ರ ಮಾಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೇನೆ. ಯಾಕಂದರೆ ಪ್ರಶ್ನೆ ಇನ್ನೂ ಬರೋಕ್ಕೆ ಮೊದಲೇ ಬಜರ್ ಹೊತ್ಬಿಡ್ತೀರಿ. ಬೇರೆಯವರು ಏನು ಮಾಡ್ತಿದ್ದಾರೆ, ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನು ಓದೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಮಾಡೋದು ಬೇಡ. ಈಗ 24, 27 ಯಾವುದು? 24. 24 ಉತ್ತರವನ್ನು ನೋಡೋಣ. ಮನುಷ್ಯನ 24 ನೈತಿಕ ಕರ್ತವ್ಯಗಳನ್ನು ಸಾಂಕೇತಿಕವಾಗಿ ಸೂಚಿಸುವ 24 ಅರೆಗಳು ಸ್ಪೋಕ್ಸ್ ಇವೆ ಅಂತ ಹೇಳ್ತಾರೆ. ಭರದ್ವಾಜ ಎನ್ನುವ ಕೃತಿ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಹಂಸವು ಸಾಯುವ ಮೊದಲು ಹಾಡುವ ಗೀತೆಯೇ ಹಂಸಗೀತೆ. ವೈಜ್ಞಾನಿಕ ವಿವರಣೆ ಏನು? ಹೌದು, ಹಾಡಿ ಸಾಯುತ್ತದೆ. ಹಾಡು ಅಪ್ರಸ್ತುತ, ಸಹಜ ಸಾವು. ಮೊದಲಿಗೆ ಸುದರ್ಶನ್, ನಂತರ ಅಂದಾನಪ್ಪ. ಹೌದು, ಹಾಡಿ ಸಾಯುತ್ತದೆ. ಹೌದು, ಹಾಡಿ ಸಾಯುತ್ತದೆ. ಉತ್ತರವನ್ನು ನೋಡೋಣ. ಹಾಡು ಅಪ್ರಸ್ತುತ, ಸಹಜ ಸಾವು ಬರುತ್ತೆ. ಸ್ವ್ಯಾನ್ ಸಾಂಗ್ ಅಂತ ಹೇಳ್ತಾರೆ. ಆದರೆ ವಿಜ್ಞಾನಿಗಳು ಇದುವರೆಗೂ ಸಹ ಅಂತಿಮ ಗೀತೆಯನ್ನು ಹಾಡಿ ಅದು ಸಾಯುತ್ತೆ ಅನ್ನೋದಕ್ಕೆಲ್ಲೂ ಪುರಾವೆ ಸಿಕ್ಕಿಲ್ಲ. ಮತ್ತು ಸ್ವಾನ್ ಇದೆಯಲ್ಲ, ಹಂಸ ಇದೆಯಲ್ಲ, ಅದರ ಕಂಠ ಕರ್ಕಶವಾಗಿರುತ್ತೆ. ಸುಶ್ರಾವ್ಯವಾಗಿ ಕೋಗಿಲೆಯ ಹಾಗೆ ಏನೂ ಇರೋದಿಲ್ಲ. ಇದೊಂದು ನಂಬಿಕೆ ಸಾಹಿತ್ಯದಲ್ಲಿ ಬಂದುಬಿಟ್ಟಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವರಿಗೆ ಯಾರೂ ಬಜರ್ ಒತ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಮೈಯೆಲ್ಲ ಹೊಟ್ಟೆ, ಬರೀ ಹೊಟ್ಟೆ ಅಷ್ಟೇ ಅಲ್ಲ, ಅಷ್ಟು ಹಸಿವಿರುತ್ತೆ ಅವರಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕತ್ಲೆ ಮನೆಯಲ್ಲಿ ಕಲ್ಸಕ್ಕರೆ ಚೆಲ್ಲವ್ರೆ, ಕಾಣುತ್ತೆ ಕೈಗೆ ಸಿಗಲ್ಲ. ಹೇಳಿ. ಚುಕ್ಕೆ, ಚುಕ್ಕೆ. ಚುಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ನಕ್ಷತ್ರಗಳು, ಚುಕ್ಕೆ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ, ಪ್ರಹ್ಲಾದ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಅಂದಾನಪ್ಪ ಅವರಿಗೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಾಯಿತು. ಈಗ ಯಾರಿಗೆ ಎಷ್ಟು ಅಂಕಗಳು ಬಂದಿವೆ ಅದನ್ನು ನೋಡುವ ಸಮಯ. ಪುಸ್ತಕಗಳನ್ನು ವಿತರಿಸುವಂಥ ಕ್ಷಣ. ಎ.ಕೆ. ನಾರಾಯಣಮೂರ್ತಿ ಅವರಿಗೆ ಗ್ರಾಫಿಟಿಯ ಹೂವು ಅಂತಕ್ಕಂಥ ಸೊಗಸಾದ ಕವನ ಸಂಕಲನ ದೊರೆತಿದೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಅಭಿನಂದನೆಗಳು. ಒಂದು, 2, 4, 1, 5 ಪುಸ್ತಕ ತಮಗೆ ಸ್ವೀಕರಿಸಿ. ಅಭಿನಂದನೆಗಳು. ಅಂದಾನಪ್ಪ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಜಿರಳೆ ಅಂತಿಂತಹ ಪ್ರಾಣಿಯಲ್ಲ. ಇದನ್ನು ನೀರಲ್ಲಿ ಮುಳುಗಿಸಿ ಕೊಲ್ಲೋಣ ಅಂತ ನೀರಲ್ಲಿ ಹಾಕಿದ್ರೆ 40 ನಿಮಿಷದವರೆಗೆ ಉಸಿರು ಹಿಡ್ಕೊಂಡಿರುತ್ತೆ. ಸತ್ತೋಯ್ತು ಅಂತ ಎತ್ತಿ ಹಾಕಿತ್ತು ಅಂದರೆ ಮತ್ತೆ ಜೀವ ಬಂದು ತಪ್ಪಿಸ್ಕೊಂಡು ಹೋಗುತ್ತೆ. ಅಂತಹ ವಿಚಿತ್ರ ಅದ್ಭುತ ಪ್ರಾಣಿ ಜಿರಳೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.